ಶೇಂಗಾದೊಳಗೆ ಇದು ಶೇಂಗಾದೊಳಗೆ ಶೇಂಗಾದ ಹೋಳಿಗೆ ಅಂತ ಮಾಡ್ತೀವಿ ಸರ್. ಇದು ಶೇಂಗಾದ ಹೋಳಿಗೆ ಬರುತ್ತೆ, ಶೇಂಗಾದ ಉಂಡಿ ಬರುತ್ತೆ. ಈಗ ಹಬ್ಬದಾಗಂತೂ ನಮ್ಮಲ್ಲಿ ಗಣೇಶ ಚೌತಿಗಂತೂ ಉಂಡಿಗಳು ರವದ ಉಂಡಿ, ಶೇಂಗಾದ ಉಂಡಿ ರೀ, ಆಮೇಲೆ ಬೇಸನ್ ಉಂಡಿ. ಈಗ ಈ ತರ ಉಳಿಸ್ಬೇಕು ಇವೆಲ್ಲ, ಈ ತರ ಬರ್ಬೇಕು ಅಂದ್ರೆ ಇದು ಬೆಲ್ಲ ಹಿಂಗ ಒತ್ತಾಟಿ ಇದು ಬರ್ತದಲ್ರಿ. ನೀರಿಲ್ಲ ನೋಡ್ರಿ, ನೀರಿಲ್ಲ ಏನಿಲ್ಲ, ಉಂಡೆ ಆಯ್ತು. ಅರ್ಜೆಂಟ್ ಅಲ್ಲಿ ಬೇಗ ಮಾಡೋದೇ ಬೇಕು ಈ ಹಬ್ಬದಾಗೆ, ಟಕ್ಕಂತ ಮಾಡಿ ಇಟ್ಬಿಡ್ಬೇಕು. ಬಾ ಈ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡು ನಾವು ರೆಡಿ ಆದ್ವಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಹೊಸ ಜಾಗ ಹೊಸ ಏರಿಯಾ ಅನ್ಬೋದು ನೀವು. ಒಟ್ಟ ಅದೇ ನಮ್ಮ ಹಳೆಯ ಮುತ್ಸದ್ದಿಗಳು, ಅಡುಗೆ ಮುತ್ಸದ್ದಿ ಅನ್ಬೋದು. ಗುಲ್ಬರ್ಗದಿಂದ ಬಂದಿದ್ರಲ್ಲ ಶಾರದಮ್ಮ ಅವರು, ಅವ್ರ ಏರಿಯಾದಲ್ಲಿದ್ದೀವಿ ನಾವು. ಇದು ಲಕ್ಷ್ಮೀ ಕ್ಯಾಟ್ರಿಂಗ್ ಅಂತ ಅವ್ರದ್ದು ಕ್ಯಾಟ್ರಿಂಗ್ ಇದೆ. ಸೊ ಆ ಕ್ಯಾಟ್ರಿಂಗ್ ಕಿಚನ್ ಹತ್ರ ಇದ್ದೀವಿ, ವಿದ್ಯಾರಣ್ಯಪುರ NTI ಲೇಔಟ್. ಸೊ ನಿಮಗೆ ಶಾರದಮ್ಮ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅದ್ಭುತವಾದ ಎಣ್ಗಾಯಿ ಬದನೆಕಾಯಿ, ಪಿಟ್ಲ, ಮಿರ್ಚಿ, ಬಜಿ ಎಲ್ಲ ತೋರಿಸಿದ್ದಾರೆ. ಇವತ್ತು ಗುಲ್ಬರ್ಗ ಶೈಲಿ ಅವ್ರದ್ದೇ ಒಂದು ವಿಶೇಷ ಶೈಲಿ ಇರ್ತದೆ. ಆ ಶೈಲಿಯ ಶೇಂಗಾ ಉಂಡೆ ಬನ್ನಿ, ಹಬ್ಬಕ್ಕೂ ಇದು ಯೂಸ್ ಆಗುತ್ತೆ. ಅದ್ಭುತವಾದ ಶಾರದಮ್ಮ ಅವರ ಶೈಲಿಯ ಶೇಂಗಾ ಉಂಡೆ ನೋಡ್ಬಿಡೋಣ. ನಮಸ್ಕಾರಮ್ಮ. ಭಾಳ ಅಂದ್ರೆ ಭಾಳ ದಿನ ಆಗ್ಬಿಡ್ತು, ಭಾಳ ದಿವಸ ಆಯ್ತು, ಸುಮಾರು ತಿಂಗಳೇ ಆಗ್ಬಿಟ್ಟು ಬಿಸಿ ಆಗ್ಬಿಟ್ರಿ. 6 ತಿಂಗಳಂತೂ ಐತ್ರಿ ಸರ್. ಇದರ್ಲಿಂತ ಐತ್ರಿ. ಗುಲ್ಬರ್ಗದಲ್ಲಿ ಇದ್ರಿ, ಹಂಗಾಗಿ ನಾವು ಶೂಟಿಂಗ್ ಮಾಡೋಕೆ ಆಗಿಲ್ಲ, ರೆಸಿಪಿ ತೋರ್ಸೋಕೆ ಆಗಿಲ್ಲ. ಸೊ ಗುಲ್ಬರ್ಗ ಶೈಲಿದು ನಮ್ಮ ವೀಕ್ಷಕರೆಲ್ಲ ಕೇಳ್ತಾ ಇದ್ರು, ಶಾರದಮ್ಮ ಅವ್ರದ್ದು ಎಲ್ಲೂ ಹೋಯ್ತು. ಕಾಲ್ ಮಾಡಿದಾಗ ನಾವು ಊರಲ್ಲೇ ಇದ್ದೇವ್ರಿ, ಬಂದೇವಿ, ಈಗ ಬಂದೇವ್ರಿ. ಬಂದ ಇವಾಗ ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸರ್. ಇದು ನಿಮ್ಮ ಶ್ರೀ ಲಕ್ಷ್ಮಿ ಕ್ಯಾಟ್ರಿಂಗ್ ಕಿಚನ್, ಅಡಿಗೆ ಮನೆ. ಕ್ಯಾಟ್ರಿಂಗು ಇದೆ ಶಾರದಮ್ಮ ಅವ್ರದ್ದು. ಸೊ ಅಲ್ಲಿಯೇ ಇವತ್ತು ಅಡುಗೆ ಮಾಡೋದನ್ನ ಶುರು ಮಾಡೋಣ, ತೋರ್ಸೋದನ್ನಂತ ಬಂದ್ಬಿಟ್ಟಿದೀವಿ. ಸೊ ನಿಮ್ ಕ್ಯಾಟ್ರಿಂಗ್ ಅಲ್ಲಿ ಏನೇನು ಸಿಗುತ್ತೆ? ನಮ್ ಕ್ಯಾಟ್ರಿಂಗ್ ಅಲ್ಲಿ ಸರ್ ಜೋಳದ ರೊಟ್ಟಿ ಸಿಗುತ್ತೆ, ಚಪಾತಿ, ಆಮೇಲೆ ಎಣ್ಣೆಗಾಯಿ ಪಲ್ಯ ರೀ, ಪುಂಡಿ ಪಲ್ಯ, ಕಾಳು ಪಲ್ಯ, ಚೌಳಿಕಾಯಿ, ಸೀರೆಕಾಯಿ ಎಲ್ಲಾ ತರನು ತರಕಾರಿ ಸಿಗುತ್ತೆ ರೀ. ಆಮೇಲೆ ಅನ್ಕ ರೈಸ್ದಾಗ ಟೊಮಾಟೊ ರೈಸ್ ರೀ, ಪಲಾವು, ಆಮೇಲೆ ಎಲ್ಲಾ ತರ ಸರ್. ಆಮೇಲೆ ಉಂಡಿ ಪಂಡಿ ಎಲ್ಲ, ಶೇಂಗಾದ ಹೋಳಿಗೆ ರೀ, ಸಜ್ಜಕದ ಹೋಳಿಗೆ, ಬೇಳೆ ಹೋಳಿಗೆ. ಈಗ ನೀವು ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ನೀವು ಆರ್ಡರ್ ಕೊಟ್ರೆ ಇಲ್ಲಿ ಬಂದು ತಗೊಂಡೋಗ್ಬೇಕು? ಇಲ್ಲಿ ಬಂದು ತಗೊಂಡೋಗ್ಬೇಕು ಸರ್. ನೀವು ಆರ್ಡರ್ ಬಂದು ಅಂದ್ರೆ ನಮ್ಮ ಮನೇಲಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ, ತಗೊಂಡು ಹೋಗ್ಬೇಕು ಸರ್. ಎಷ್ಟು ಮಿನಿಮಮ್ ತಗೋಬೇಕ್ರಿ? ಕಮ್ಮಿ ಅಂದ್ರೆ ಎಷ್ಟು ಆರ್ಡರ್ ಕೊಡ್ಬೇಕು? 200. ಹೌದಾ? 200 ತನ ಹೋಳಿಗೆ, 200 ಹೋಳಿಗೆನೂ ಮಾಡ್ತೀನಿ. ಇವತ್ತು ನಮ್ಮ ವೀಕ್ಷಕರಿಗೆ ಹಬ್ಬದ ಸೀಸನ್ಗಳು ಒಂದು ಅದ್ಭುತವಾದ ಒಂದು ಗುಲ್ಬರ್ಗ ಶೈಲಿ ಉಂಡೆ ಅಂತ ಬಂದಿದ್ವಿ. ಅದು ಶೇಂಗಾ ಬಹಳ ಪ್ರಸಿದ್ಧ ಅಲ್ಲ, ಅದು ನಿಮ್ ಕೈ ರುಚಿ. ಬನ್ನಿ ವೀಕ್ಷಕರೇ, ಶಾರದಮ್ಮ ಕೈ ರುಚಿ ನೋಡ್ಬೋದು. ನಿಮ್ಮ ಶೈಲಿ ಬಹಳ ಈಸಿ ಇರುತ್ತೆ ನೋಡೋರಿಗೆ ಅಂತೂ ಗೊತ್ತು ನನಗೆ. ಶೇಂಗಾ ಉಂಡಿ ಎಷ್ಟು ಕ್ವಾಂಟಿಟಿ ಮಾಡೋಣ? ಇವಾಗ ಅರ್ಧ ಕೆಜಿ ತಗೊಂಡ್ರಿ ಸರ್. ಅರ್ಧ ಕೆಜಿ ಶೇಂಗಾದ ಕಾಳು ಸರ್, ಶೇಂಗಾ ಕಾಳು ಅರ್ಧ ಕೆಜಿ, 300 ಗ್ರಾಮ್ ಬೆಲ್ಲ ರೀ. ಸ್ವೀಟ್ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು, ಇಲ್ಲ ಸರಿ ಕರೆಕ್ಟ್ ಇಷ್ಟ ಆಗುತ್ತೆ. ಅರ್ಧ ಕೆಜಿ ನಾವು ಶೇಂಗಾ ಇಟ್ಕೊಂಡ್ರೆ ಅರ್ಧ ಕೆಜಿ 300 ಗ್ರಾಮ್ ಬೆಲ್ಲ ಇಟ್ಕೋಬೇಕು, ಇಷ್ಟೇ, ಇನ್ನೇನಿಲ್ಲ. ಸಿಂಪಲ್ ಏನು ಇಲ್ರಿ, ಇಷ್ಟೇ ರೀ. ಅಂದ್ರೆ ಇದು ಹುರಿಯೋದ್ರಾಗೆ ಮೇನ್ ಅದ್ರಿ ಸರ್. ಇದನ್ನು ಹುರಿಬೇಕು ಫಸ್ಟ್. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ನೋಡಿ, ಎಲ್ಲ ಇಟ್ಕೊಂಡಿದ್ದೀರಾ? ಅರ್ಧ ಕೆಜಿ ಶೇಂಗಾ ಹಾಕೊಂಡ್ವಿ. ಶೇಂಗಾದೊಳಗೆ ಇದು ಶೇಂಗಾದೊಳಗೆ ಶೇಂಗಾದ ಹೋಳಿಗೆ ಅಂತ ಮಾಡ್ತೀವಿ ಸರ್. ಇದು ಶೇಂಗಾದ ಹೋಳಿಗೆ ಬರುತ್ತೆ, ಶೇಂಗಾದ ಉಂಡಿ ಬರುತ್ತೆ. ಈಗ ಹಬ್ಬದಾಗಂತೂ ನಮ್ಮಲ್ಲಿ ಗಣೇಶ ಚೌತಿಗಂತೂ ಉಂಡಿಗಳು ರವದ ಉಂಡಿ, ಶೇಂಗಾದ ಉಂಡಿ ರೀ, ಆಮೇಲೆ ಬೇಸನ್ ಉಂಡಿ, ಎಲ್ಲ ತರ ಉಂಡಿ ಬರ್ತಾವೆ ಸರ್. ಅಂದ್ರೆ ಇದು ಹುರಿಯೋದ್ರೊಳಗ ಒಂದ್ ಸ್ವಲ್ಪ ಕೆಂಪು ಪೂರಾ ಮೆರೂನ್ ಬಂದ್ಬಿಡ್ಬೇಕ್ರಿ ಸರ್. ಅಂದ್ರೆ ಇಲ್ಲಿ ಈ ಶೇಂಗಾ ಸಿಗಲ್ರಿ ನಮ್ಮ ಗುಲ್ಬರ್ಗ. ಗುಲ್ಬರ್ಗ ನೀವು ನಾವ್ ಏನ್ ತರದ್ ಐಟಮ್ಸ್ ಅಲ್ಲಿ ರೀ ಸರ್. ಇದು ಏನದಲ್ಲ ಸರ್, ಸಿಪಿ ಈ ತರ ಹಿಂಗ್ ಬರ್ಬೇಕ್ರಿ, ಬರ್ಬೇಕಾ? ಈಗ ಒಡ್ದೊಡ್ ಬರ್ಬೇಕು. ಅಲ್ಲಿವರೆಗೆ ನಾವು ಹಂಗೆ ಹುರ್ಕೊಂತ ಇರ್ಬೇಕ್ರಿ. ಅಂದ್ರೆ ಅವು ಒಂಥರ ಟೇಸ್ಟ್ ಬರ್ತಾವ್ರಿ. ತಮ್ತಾವೆ ಇಲ್ಲ ಒಳ್ಳೆ ಇದು ಇನ್ನೂ ಕಲರ್ ಬರ್ಬೇಕ್ರಿ. ಇದು ಸಿಪ್ಪಿ ತೆಗೆದ್ರಪ್ಲೇನೆ ಒಂಥರ ಕಲರ್ ಬಂದ್ಬಿಡ್ಬೇಕ್ರಿ. ಇದು
ಸರ್ ಇದನ್ನ ಏನದ ರೋಸ್ಟ್ ಕೆಂಪು ಮೆರೂನ್ ಕಲರ್ ಬಂದ್ಬಿಡ್ಬೇಕು. ಇವೇನದ ಈ ಥರ ಸೊಪ್ಪಿ ಬಂದ್ಬಿಟ್ಟವು ನೋಡಿ ಇಲ್ಲಿ ಈ ಥರ ಹಿಂಗೆ ಹೊಡೆದು ಇವೆಲ್ಲ ಮ್ಯಾಲೆ ಹುರಿಯತ್ಲೇನೆ ಮ್ಯಾಲಿನ ಸೊಪ್ಪಿ ಎಲ್ಲ ಸೀಳಿ ಹೋಗ್ಬೇಕು. ಇವಕ್ಕೆ ಸೀಳಿ ಹೋದ ನಂತರನೇ ಇವು ಉಂಡೆ ಸರಿಯಾಗಿ ಬರ್ತಾವೆ, ತಿನ್ನಕ್ಕೂ ಟೇಸ್ಟ್ ಇರುತ್ತೆ ಸರ್. ಸರ್ ಇದನ್ನ ಆಯ್ತು ನೋಡಿರಿ, ಹಿಂಗೆ ಥರ ಹುರ್ಕೋಬೇಕು, ಈ ಥರ ಹುರಿಬೇಕು ಇವಕ್ಕೆ. ಹಾಂ ಸರ್, ಇವು ತೆಗೆದು ಬಿಡ್ಬೇಕ್ರಿ. ಈಗ ತೆಗೆದು ಇವು ಆರ್ಬೇಕ್ರಿ, ಒಂದು ಸ್ವಲ್ಪ ಆರಿದ ಮೇಲೆ ಸಿಪ್ಪೆ ಹಚ್ಬೇಕು. ಅದನ್ನ ತೆಗೆದು ನೀವು ಸಿಪ್ಪೆ ಎಲ್ಲ ತೆಗೆದ ಮೇಲೆ ಒಂದು 10 ನಿಮಿಷ ಬಿಟ್ಟು ಸಿಪ್ಪೆ ಉಚ್ಬೇಕ್ರಿ ಸರ್. ತೋರಿಸ್ಬಿಡ್ರಿ ಹಾಂ ಸರ್, ಹೀಗೆ ಈ ಥರ ಉಚ್ಬೇಕು. ಇವೆಲ್ಲ ಈ ಥರ ಬರ್ಬೇಕು ನೋಡ್ರಿ. ಈ ರೀತಿ ಸಿಪ್ಪೆ ಎಲ್ಲ ತೆಗಿಬೇಕು. ಹಾಂ ಈ ಥರ ಬರ್ಬೇಕು, ಈ ಥರ ಆಗ್ಬೇಕು. ಈ ಥರ ಮಾಡ್ಕೊಂಡ್ರಿ ನೆಕ್ಸ್ಟ್ ಈಗ ಮಿಕ್ಸಿಗೆ ಹಾಕ್ಬೇಕು ಸರ್. ಬೆಲ್ಲ 300 ಗ್ರಾಮ್ ಇತ್ತು, ಹಾಂ ಬೆಲ್ಲ ಇದನ್ನ ಅಷ್ಟೇ ಒಂದೊಂದು ಸ್ವಲ್ಪ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು. ಹಾಂ ಇಷ್ಟೇ ಇದಕ್ಕೆ ಹಾಕ್ಬೇಕು ಸರ್. ಇಷ್ಟ ಆಗ್ಬೇಕು. ಬೇಕಂದ್ರೆ ನೀವು ಒಂಚೂರು ದಪ್ಪ ಕಳ್ಕಳ ಬೇಕಂದ್ರೆ ಕಳ್ಕಳ ಮಾಡ್ಬೋದ್ರಿ, ಸಾಫ್ಟ್ ಬೇಕಂದ್ರೆ ಈ ತರ ಮಾಡ್ಬೋದ್ರಿ, ಇಲ್ಲ ದಪ್ಪ ಬೇಕಂದ್ರೆ ಅಂದ್ರೆ ಕಾಳು ಮಾಡ್ಬೋದ್ರಿ ಸರ್. ಹಿಂಗೆ ಮಾಡ್ಕೊಂತಿರೋದು ಎಲ್ಲ ಕಂಪ್ಲೀಟ್ ಇವೆಷ್ಟು ಇದಿಷ್ಟು ಮಾಡ್ಬಿಡೋಣ. ಹಾಂ ಸರ್, ಸ್ವಲ್ಪ ದಪ್ಪ ಬೇಕಂದ್ರೆ ಈ ತರ ಮಾಡ್ಕೋಬೇಕ್ರಿ ಸರ್. ಈ ತರ ಮಾಡ್ಕೋಬೇಕು, ಇಲ್ಲ ಸಣ್ಣ ಬೇಕಂದ್ರೆ ಈ ತರ. ನಾವು ಸಣ್ಣಗೆ ಮಾಡ್ಕೊಳ್ತೀವಿ. ಹಾಂ ನಮ್ಗೆ ಈ ತರ ಈ ತರ ಆಯ್ತಾ, ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಇದು ಬೆಲ್ಲ ಹಿಂಗ ಒತ್ತಾಟಿ ಇದು ಬರ್ತದಲ್ರಿ, ಈ ತರ ಮಿಕ್ಸ್ ಮಾಡ್ಕೋಬೇಕ್ರಿ. ಓ ಈ ತರ ಶೇಂಗಾ ಉಂಡೆ ಇದು. ಇದಕ್ಕೆ ನೀರು ಬೆರೆಸೋದಿಲ್ಲ, ಪಾಕ ಮಾಡೋದಿಲ್ಲ. ಕೆಲವು ಮಂದಿ ಹೋಳಿಗೆ ಮಾಡ್ಬೇಕಾದ್ರೆ ಪಾಕ ಮಾಡ್ಕೊಂತಾರ್ರಿ ಹೋಳಿಗೆಗೆ, ಅದ್ರ ನಾವೇನು ಪಾಕ ಮಾಡ್ಕೊಳ್ರಿ. ಉಂಡಿಗೆ ಪಾಕ ಇದೇ ತರನೇ ಒಂದ್ ಸ್ವಲ್ಪ ಇದು ಆದ್ಮೇಲೆ ಒಂದ್ ಸ್ವಲ್ಪ ನೀರು ಒಂದಿಷ್ಟು ಹಾಕಿ ಉಂಡಿ ಉಂಡಿ ಕಟ್ಟೋದು. ಇಲ್ಲ ಉಂಡಿಗೆ ಅಲ್ರಿ, ಹೋಳಿಗೆಗೆ. ಅಷ್ಟೇ ಇಷ್ಟೇ ನೋಡಿ. ಆಗತ್ತೆ ಉಂಡಿದು ತೋರಿಸ್ರಿ. ಇಲ್ಲ ನೋಡ್ರಿ, ಇದು ಎಷ್ಟು ಇಲ್ಲ ಇಷ್ಟೇ ಮಿಕ್ಸಿಗೆ ಹಾಕಿನ್ರಿ, ಇಷ್ಟ ಅದ ನೋಡಿ. ಇವಾಗ ಉಂಡೆ ರೆಡಿ ಆಯ್ತು ನೋಡ್ರಿ. ನೋಡ್ರಿ ನೀರಿಲ್ಲ ಏನಿಲ್ಲ, ಉಂಡೆ ಆಯ್ತು. ನೋಡ್ರಿ ಇಷ್ಟು ಸುಲಭವಾಗಿ 2 ಇಂಗ್ರೀಡಿಯೆಂಟ್ ಇಂದ ಒಂದು ಉಂಡಿ. ಫಾಸ್ಟ್ ನೀವು ಅರ್ಜೆಂಟ್ ಎಲ್ಲಾರು ಹೋಗ್ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದ್ರಿ ಸರ್. ಬೆಲ್ಲದ ಉಂಡಿ. ಈಗ ಸಣ್ಣ ಮಕ್ಕಳಿಗೆ ಅದ್ರ ಶೇಂಗಾದ ಉಂಡಿ ಅಂತ ಹೇಳಿ ಕೊಡ್ತಿರ್ತಾರೆ ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ. ಸಣ್ಣ ಈಗ ಅರ್ಜೆಂಟ್ದಾಗ ಮಾಡಿ ಒಂದು ಚಿಕ್ಕದು ಮಾಡಿ ಇಟ್ಕೊಂಡು ಕೊಟ್ಟರೆ ನಡೀತದೆ. ಅರ್ಜೆಂಟ್ ಅಲ್ಲಿ ಬೇಗ ಮಾಡೋದೇ ಬೇಕು. ಅದೇ ಈ ಹಬ್ಬದಾಗ ಟಕ್ ಅಂತ ಮಾಡಿ ಇಟ್ಬಿಡ್ಬೇಕು, ಜಲ್ದಿ ಆಗ್ತದೆ ಸರ್. ಅದೇನು ಇದು ಇಲ್ರಿ, ಎಷ್ಟು ದಿಢೀರ್ ಉಂಡಿ ನೋಡಿದಿಲ್ಲ ನಾವು. ಜಲ್ದಿ ಆಗ್ತದೆ ಸರ್. ಇದಕ್ಕ ಚಿಕ್ಕದು ಸಣ್ಣನು ಉಂಡಿ ಮಾಡ್ಕೊಂತಾರ್ರಿ, ನಾವು ಕಡೆಗೆ ಏನದ ನಾವು ದೊಡ್ಡ ಮಾಡ್ತೀವಲ್ರಿ. ನಮ್ಗೆ 10 ನಿಮಿಷ ರೆಡಿ ಆಯ್ತು ನೋಡ್ರಿ. 10 ನಿಮಿಷ ರೆಡಿ ಆಗ್ತಾವ್ರಿ. ನೋಡ್ರಿ ಶೇಂಗಾ ಉಂಡಿ ರೆಡಿ ಆಯ್ತು. ಶಾರದಮ್ಮ ಶೈಲಿ ಗುಲ್ಬರ್ಗ ನೋಡ್ರಿ. ಎಂತೆಂತ ಏನು ಆಡಂಬರ ಇಲ್ಲ, ಏನು ಇಲ್ಲ, ಏನಿಲ್ಲ, ಯಾವುದೇ ಇದು ಇಲ್ಲ, ಏನಿಲ್ಲ ಸರ್ ಅಂತ. ನಮ್ಮಲ್ಲಿ ಎಲ್ಲ ಅಡಿಗೆನೂ ಹಂಗೆ ರೀ, ಯಾವ್ದು ಎಣ್ಣೆ ಪದಾರ್ಥ ಜಾಸ್ತಿ ಇದು, ಆಮೇಲೆ ಮಸಾಲಾ ಪದಾರ್ಥ ಇಲ್ಲ, ಏನು ಇಲ್ಲ, ಸಿಂಪಲ್. ಮನಿದು ಹೆಂಗ್ ಮಾಡ್ತೀವಿ ಅದೇ ತರನೇ ನಾವು ಆರ್ಡರ್ ಕ್ಯಾಂಟೀನ್ ಎಲ್ಲ ತರನು ಅದೇ ಮಾಡ್ತೀವಿ. ಆಮೇಲೆ ಇದು ಎಣ್ಣೆ ಕರ್ದಿಟ್ಟು ಮಾಡ್ತಾರಲ್ಲ, ಅದನ್ನ ಆ ತರ ನಮ್ಗೆ ಉಪಯೋಗಿಸಲ್ರಿ. ನೋಡಿ ಎಣ್ಣೆ ಇಲ್ಲ ಬೇಕು ಅಷ್ಟೇ. ಇದ್ರಾಗ ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಏನಿಲ್ಲ, ಬರೀ ಶೇಂಗಾ ಬೆಲ್ಲ ಅಷ್ಟೇ ನೋಡ್ರಿ. ಬಾ ಈ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡು ನಾವು ರೆಡಿ ಆದ್ವಿ. ಅಮ್ಮ ಎಷ್ಟು ಸಲೀಸಾಗಿ 2 ಇಂಗ್ರೀಡಿಯೆಂಟ್ ತೋರಿಸ್ಬಿಟ್ರೆ ನೀವು, ನನಗೆ ನಂಬಕ್ ಆಗ್ತಾ ಇಲ್ಲ ಇನ್ನೂವರೆಗೆ. ಇದರಲ್ಲಿ ಇದಿಲ್ಲ, ಪಾಕ ಮಾಡ್ಕೊಂಡಿಲ್ಲ, ಇಲ್ಲ ಸರ್, ತುಪ್ಪ ಇಲ್ಲ, ಎಣ್ಣೆ ಇಲ್ಲ. ಇಲ್ಲ ಸರ್, ನೋಡ್ರಿ ಬರೀ ಎರಡು ಐಟಮ್ಸ್ ಸರ್, ಶೇಂಗಾ ಬೆಲ್ಲ ಅಷ್ಟೇ. ಸ್ವಲ್ಪ ಚಂದ ಹುರಿಬೇಕು. ಇದು ಗುಲ್ಬರ್ಗ ಅದ್ರಿ ಸರ್, ಪುಡಿ ತಿಂದ್ರೆ ಟೇಸ್ಟ್ ನೋಡಿ. ಓಹೋ, ಸೊ ಇದನ್ನ ನೀವು ನಮ್ಮ ವೀಕ್ಷಕರು ಕಾಲ್ ಮಾಡಿದ್ರೆ ಇದು ಆರ್ಡರ್ ಮಾಡ್ತೀರಿ ಸರ್, ತಗೊಳ್ತೀರಿ. ಈ ನಂಬರ್ ಕೊಟ್ಟಿರ್ತೀವಿ, ನಿಮ್ಗೆ ಬೇಕು ಅಂದಾಗ ಎಷ್ಟು ಒಂದು 200-300 ಉಂಡಿನೂ ಮಾಡ್ತೀರಿ ಸರ್. ಫೋನ್ ಮಾಡ್ಕೊಂಡು ಡೀಟೇಲ್ಸ್ ಎಲ್ಲ ತಗೊಂಡ್ಬಿಡ್ರಿ. ಉಂಡಿ ಮಾಡ್ಕೊಡ್ತೀವಿ, ಶೇಂಗಾದ ಉಂಡಿ ಮಾಡ್ಕೊಂಡು ನಿಮ್ ನಂಬರ್ ಕೊಟ್ಟಿರ್ತೀವಿ. ಆಯ್ತು ಸರ್, ಕೊಟ್ರಂದ್ರ ಮಾಡಿ ಇಟ್ಟಿರ್ತೀವಿ, ಬಂದು ಒಯ್ಬೋದು. ಇದು ಅಲ್ಲದೆ ಇನ್ನು ಸುಮಾರು ಬರ್ತಾವೆ ರೆಸಿಪಿಗಳು, ನೋಡ್ತಾ ಇರಿ, ಅದೆಲ್ಲ ನಿಮ್ಗೆ ಕೊಡ್ತಾರೆ. ಈಗ ಇದನ್ನ ಒಂದು ಟೇಸ್ಟ್ ಮಾಡ್ಬಿಡ್ತೀನಿ ಮೆದುರಿಗೆ. ಏನಂದ್ರೆ ನಾಲ್ಗೆ ಸುಳ್ಳು ಹೇಳಂಗಿಲ್ಲ, ನಾಲ್ಗೆ ಬಾಯಲ್ಲಿಟ್ಟ ತಕ್ಷಣ ಇಷ್ಟು ಸುಲಭವಾಗಿ ಇಷ್ಟು ಅದ್ಭುತ ರುಚಿ ಅಂತ ಆಶ್ಚರ್ಯ ಆಗುತ್ತೆ. ಶೇಂಗಾ, ಆ ಶೇಂಗಾ ಅಂತೂ ನಾವು ಹೇಳದೇ ಬೇಕಾಗಿಲ್ಲ. ಶೇಂಗಾ ಫ್ಲೇವರು ಬೆಲ್ಲ ಸೇರಿಸಿ ಮತ್ತೇನೂ ಇಲ್ಲ. ಈ ಶೇಂಗಾ ತೊಗೊಂಡೆ ಕೈಯಾಗಿದ್ದು ಬೆಲ್ಲ ತೊಗೊಂಡೆ ಅಂದರೆ ಆಗಂಗಿಲ್ಲ ಟೇಸ್ಟು. ಹಿಂಗೆ ಮಾಡಿದಾಗೆ ಟೇಸ್ಟ್ ಬರೋದು.
ವೀಕ್ಷಕರೇ ಅದ್ಭುತವಾದ ಶೇಂಗಾ ಉಂಡಿ. ಅದೇ ಇನ್ನ ಕುಟ್ಟಿ ಮಾಡ್ತೀವಿ ಸರ್. ಇಲ್ಲಿ ಒಳ್ಳೆ ಐತಿ ನೋಡ್ರಿ ನಮ್ದು. ಒಳ್ಳು ಐತೆ. ಒಳ್ಳೆನ ಐತ್ರಿ ಸರ್. ಒಳ್ಳೆನ ಐತಿ ಕುಟ್ಟಿ. ಒಳ್ಳೆ ನೋಡ್ರಿ. ಸೊ ಇದು ಒಳ್ಳೆ ಕುಟ್ಟಿದ್ರೆ ಇನ್ನೂ ರುಚಿ ಇರ್ತದೆ. ಇದು ಮಿಕ್ಸಿಗೆ ಹಾಕಿದ್ದೆ ಈ ತರ ಅದರಿ ಸರ್. ಈ ಒಳ್ಳೆ ಕುಟ್ಟಿ ಮಾಡಿದ್ರೆ ಒಳ್ಳೆ ಕುಟ್ಟಿ ಮಾಡಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಇನ್ನೂ ಟೇಸ್ಟ್ ಬರುತ್ತೆ ನೋಡ್ರಿ. ಸೊ ನೀವು ಆರ್ಡರ್ ಕೊಟ್ಟಾಗ ಒಳ್ಳೆದು ಮಾಡ್ತೀರಾ? ಅವ್ರು ಯಾವ್ದು ಹೇಳ್ತಾರೆ ಅದು ಮಾಡ್ತೀವಿ. ಒಳ್ಳೆ ಕುಟ್ಟಿ ಮಾಡಂದ್ರೆ ಮಾಡ್ಕೊಡ್ತೀವಿ, ಇಲ್ಲ ಮಿಕ್ಸಿಗೆ ಅರ್ಜೆಂಟ್ ಕೊಡಂದ್ರೆ ಅದು ಕೊಡ್ತೀವಿ ಸರ್. ಎರಡು ತರ ಮಾಡ್ತೀವಿ ನಾವು ಸರ್. ಮತ್ತೆ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಸಂಚಿಕೆ ಸಿಗೋಣ ಮತ್ತೆ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.